ಹಲೋ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವತ್ತೊಂದು 9 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಹೊರಗಡೆ ಕೆಲಸಗಳೆಲ್ಲ ಇವೆಲ್ಲ ಎತ್ತಿಟ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೆನ್ನೆ ಕೆಲಸಗಳೆಲ್ಲ ಸ್ವಲ್ಪ ಪೆಂಡಿಂಗ್ ಇದ್ವು ನನಗೆ ಕೆಲಸಗಳು. ನೆನ್ನೆ ಇದಕ್ಕಿದ್ದಾಗೆ ನಮ್ಮ ರಿಲೇಷನಲ್ಲಿ ಒಬ್ಬರು ತೀರೋಗಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಅಕ್ಕ ಅವರು ಎಲ್ಲ ಹೋಗಿದ್ವಿ. ಮತ್ತು ಇನ್ನು ನೈಟ್ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಇನ್ನು ನೈಟೆಲ್ಲ ಫುಲ್ ಮಳೆ ಬರ್ತಾಯಿತ್ತು. ಇನ್ನು ಮಳೆಯಲ್ಲೇ ಬಂದ್ವಿ. ನಮ್ಮ ಅಕ್ಕ ಅವ್ರು ಇನ್ನು ಊರಿಗೆ ಹೋಗೋಕ್ಕಾಗಲಿಲ್ಲ, ಮಳೆ ಜಾಸ್ತಿ ಜೋರಾಗಿ ಬರ್ತಿತ್ತು. ಇನ್ನು ನಮ್ಮೂರಲ್ಲೇ ಇಲ್ಲೇ ಇರ್ರಿ, ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿರಂತೆ ಅಂತಂದು ಹೇಳ್ಬಿಟ್ಟು ನಮ್ಮ ಅಕ್ಕವರು ಇದ್ರು. ಇನ್ನು ನೈಟು ಬಂದಿದ್ದ ತಕ್ಷಣ ಎಲ್ಲ ಊಟ ಮಾಡ್ಕೊಂಡು ಇನ್ನು ಮನೆ ಕಾಬಿಟ್ವಿ. ಏನು ಕೆಲಸಗಳೇನೂ ಮಾಡಲಿಲ್ಲ. ನಿನ್ನೆ ಸ್ವಲ್ಪ ಪಾತ್ರೆಗಳು ಅವು ಇವು ಸ್ವಲ್ಪ ಜಾಸ್ತಿ ಇದ್ವು. ಅದಕ್ಕೆ ಇವಾಗೆಲ್ಲ ಮುಗಿಸ್ಕೊಳ್ಳೋಂತ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಿಂಡಿ ಮಾಡಿದೆ. ನಮ್ಮ ಅಕ್ಕವ್ರು ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನು ಊರಿಗೆ ಹೊರಟ್ರು. ಇನ್ನಿರೋ ಕೆಲಸಗಳೆಲ್ಲ ನಾನು ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ಎತ್ತಿಕ್ಕೊಂಡು ನಾನು ನಮ್ಮ ಮನೆಯವ್ರು ಇನ್ನು ನೈಟ್ ಹೊರಗಡೆ ನಮ್ಮ ಮನೆಗೆ ಕೊಂಡಿದ್ವಲ್ಲ, ಹಂಗಾಗಿ ಬೆಡ್ಶೀಟ್ಗಳು ಅವೆಲ್ಲ ಎತ್ತಿಟ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾ ಬಂಡೆ ಕೆಳಗೂ ಯಾವಾಗಾದ್ರೂ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ನಮ್ಮದು ಈ ಕಡೆ ಸ್ವಲ್ಪ ಲಾಸ್ಟಲ್ಲ, ಈ ಕಡೆ ಎಲ್ಲ ಸ್ವಲ್ಪ ಸ್ಯಾದ್ರೆ ಜಾಸ್ತಿ. ಹಂಗಾಗಿ ಅವು ಹುಳಪ್ರೇನೋ ಸೇರ್ಕೊಂಡಿರ್ತೀವಿ, ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಹಾಕಿಸ್ದಾಗಿಂದ ಬಂಡೆಗಳು ಹಾಕಿಸ್ದಾಗಿಂದ ಮತ್ತೆ ಅದರಡಿಗೆ ಅವತ್ತಿಟ್ಟಿರವೆ, ಮತ್ತೆ ತೆಗಿಲಿಲ್ಲ. ಸುಮಾರು ಅಂದೆಲ್ಲ ಒಂದು 2 ತಿಂಗಳ ಮೇಲೆ ಆಯ್ತೇನೋ ಕ್ಲೀನ್ ಮಾಡಲಿಲ್ಲ. ಇಷ್ಟಲ್ಲೇ ಯಾವಾಗಾದ್ರೂ ಒಂದ್ಸಲ ಎಲ್ಲ ತೆಗೆದ್ಬಿಟ್ಟು ವೇಸ್ಟ್ ಎಲ್ಲ ಬಿಸಾಕಿ ಬೇಕಾಗಿರೋವೆಲ್ಲ ಇಟ್ಕೋಬೇಕು. ಒಳಗಡೆ ಮನೆ ಚಿಕ್ಕದಲ್ಲ, ಒಳಗಡೆ ಎಲ್ಲ ಜಾಗ ಇಲ್ಲ ಅಂತವೆಲ್ಲ ಇಡೋಕ್ಕೆ. ಹಂಗಾಗಿ ಹೊರ್ಗಡೆನೇ ಅವೆಲ್ಲ ಅದರಲ್ಲಿ ಇಟ್ಟಿದ್ದೀನಿ. ಅದರಲ್ಲೇ ಏನೋ ಚೀಲಗಳು ಅವು ಇವು ವೇಸ್ಟ್ ಸ್ವಲ್ಪ ಎಲ್ಲ ಇದ್ದಾವೆ. ಬೇಡ್ದಿದ್ದಾವೆಲ್ಲ ಬಿಸಾಕಿ ಬೇಕಾಗಿರೋವೆಲ್ಲ ಇಟ್ಕೊಂಡು ಒಂದಿನ ಎಲ್ಲ ಕ್ಲೀನಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇನ್ನು ಮಂಚ ಇಲ್ಲಿ ನಾವೇ ಹಾಕ್ಕೊಂಡಿದ್ವಿ. ಆ ಕಡೆ ರಾತ್ರಿ ಮಳೆ ಬರ್ತಿತ್ತಲ್ಲ, ನಾವು ಬಂಡೆ ಮೇಲೆ ಮನಿಕ್ಕೊಳಕ್ಕಾಗಲಿಲ್ಲ, ನೆನಿತಿದ್ವಿ. ಅದಕ್ಕೆ ಈ ಕಡೆ ಮಂಚ ಹಾಕ್ಕೊಂಡು ಈ ಕಡೆ ನಾವು ಮಲ್ಕೊಂಡ್ವಿ, ಒಳಗಡೆ ನಮ್ಮ ಅಕ್ಕವ್ರು ಮಲ್ಕೊಂಡಿದ್ರು. ಇನ್ನು ಈ ಕಡೆ ಇಲ್ಲಿ ಮಾವಿನ ಹಣ್ಣು ಬಂದ್ಬಿಟ್ಟು ಟಬ್ಬಲ್ಲಿದ್ವು, ಅವೆಲ್ಲ ಸ್ವಲ್ಪ ಕೊಳ್ತೋಗಿದ್ವು. ನೋಡ್ಕೊಂಡಿಲ್ಲ, ಜಾಸ್ತಿ ಇದ್ವಲ್ಲ, ಎಲ್ಲ ಜಾಸ್ತಿ ಇದ್ವು, ಯಾರೂ ತಿಂದಿರಲಿಲ್ಲ, ಎಲ್ಲ ಹಂಗೆ ಇದ್ವು. ಅದರಲ್ಲಿ ಸ್ವಲ್ಪ ಜಾಸ್ತಿ ಹಣ್ಣಾಗ್ಬಿಟ್ಟು ಎಲ್ಲ ಕೊಳ್ತಿದ್ವು. ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತಂದು ಬೇರೆದ್ರಲ್ಲೆಲ್ಲ ಹಾಕಿ ವೇಸ್ಟೆಲ್ಲ ಮತ್ತೆ ಬಿಸಾಕ್ತೆ. ಒಂದು 2-3 ಕೊಳ್ತೋಗಿದ್ವು. ಅದಕ್ಕೆ ನಾವು ಹಿಂಗೆ ಸ್ವಲ್ಪ ಆಗಿದ್ದಾವಲ್ಲ, ಇನ್ನೊಂದು ಬೇರೆ ಒಂದು ಬೇಸನ್ಗೆ ಹಾಕಿ ಎತ್ತಿಡೋಣ ಅಂತ ಇಲ್ಲೆಲ್ಲ ಎತ್ತಿಡ್ತಾಯಿದ್ವಿ. ಎತ್ತಿಟ್ಟು ವೇಸ್ಟೆಲ್ಲ ಬಿಸಾಕಿ ಇನ್ನು ಟಬ್ ತೊಳೆದಿಡೋಣ ಅಂತ. ಇನ್ನು ಪಾತ್ರೆಗಳೆಲ್ಲ ಇನ್ನೂ ಜಾಸ್ತಿ ಇದ್ದಾವೆ. ನೆನ್ನೆ ಮಧ್ಯಾಹ್ನದಿಂದ ಆಗಿರೋ ಪಾತ್ರೆ, ಮತ್ತು ಇವತ್ತು ಬೆಳಗ್ಗೆ ತಿಂಡಿ ಮಾಡಿರೋವು, ರಾತ್ರಿ ಎಲ್ಲ ಪಾತ್ರೆಗಳೆಲ್ಲ ಜಾಸ್ತಿ ಇದ್ವು. ಸಿಂಕ್ ಹತ್ರ ತೊಳೆಯೋಕ್ಕೆ ಜಾಸ್ತಿ ಹೊತ್ತು ನಿಂತ್ಕೊಂಡು ತೊಳಿಬೇಕು, ಕಾಲೆಲ್ಲ ಜಾಸ್ತಿ ನೋವು ಬರುತ್ತವೆ. ಹಂಗಾಗಿ ಮತ್ತೇನು ಹೊರಕ್ಕೆ ಹಾಕೋಣ, ಜಾಸ್ತಿ ಹೊತ್ತು ಇಲ್ಲಿ ನಿಂತ್ಕೊಂಡು ತೊಳೆಯೋಕ್ಕಾಗಲ್ಲ ಅಂತ ಇಲ್ಲ ಪಾತ್ರೆ ಎಲ್ಲ ಹೊರಕ್ಕೆ ಹಾಕ್ಕೊಂಡು ಮತ್ತು ಪೈಪ್ ಹಾಕ್ಕೊಂಡು ನೀರೆಲ್ಲ ಹಿಡಿತಾಯಿದ್ದೀನಿ. ಹಿಡ್ಬಿಟ್ಟು ಅವು ಸ್ವಲ್ಪ ಹೊತ್ತು ನೆನೆಸ್ಬಿಟ್ರೆ ಪಾತ್ರೆ, ಮತ್ತು ಅವನ್ನ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆಲ್ಲ ನೀಟಾಗಿ ಪಾತ್ರೆಯಲ್ಲಿ ನೆಂದಿರ್ತೀವಲ್ಲ, ಬೇಗ ತೊಳಿಬೋದು. ಒಂದು 10 ಗಂಟೆಗೆ ಬಿಸಿಲು ನೋಡಿ, ಬಿಸಿಲು ಹೆಂಗೈತೆ, ಬಿಸಿಲು ಜಾಸ್ತಿ. ನಾನು ಹೊರಗಡೆ ಹಾಕೊಂಡು ಒಳಗಡೆನೇ ತೊಳಿಬೋದಾಗಿತ್ತು ಪಾತ್ರೆ ಅಂದ್ಕೊಂಡೆ. ಆದರೆ ಇನ್ನು ಒಳಗಡೆ ತೊಳೆಯೋಕ್ಕಾಗಲ್ಲ, ನಿಂತ್ಕೊಂಡು ಜಾಸ್ತಿ ಹೊತ್ತು ತೊಳೆಯೋಕ್ಕಾಗಲ್ಲ ಅಂತ ಹೊರಗಡೆ ಹಾಕ್ಕೊಂಡಿದ್ದೆ. ಮೊದಲು ಅಷ್ಟೇ ಸಿಂಕ್ ಇಲ್ದಿದ್ದು ಮುಂಚೆ ಹಿಂಗೆ ಹೊರಗಡೆ ಹಾಕ್ಕೊಂಡು ತೊಳಿತಿದ್ದೆ. ಅವಾಗೇನಾದ್ರು ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಒಳಗಳ ಕೆಲಸ ಮುಗಿಯೋ ಅಷ್ಟರಲ್ಲಿ, ಒಂದು 9-10 ಆಗೋದು ಅಷ್ಟರಲ್ಲಿ ಪಾತ್ರೆ ಹೊರಗಡೆ ಹಾಕ್ಕೊಂಡ್ರೆ ಬಿಸಿಲು ಜಾಸ್ತಿ, ಬಿಸಿಲಿಗೆ ಪಾತ್ರೆ ಎಲ್ಲ ಒಣಗಿಬಿಟ್ಟು ತೊಳೆಯೋಕ್ಕೆ ಬರ್ತಿರ್ಲಿಲ್ಲ. ಸಖತ್ ಬೇಜಾರಾಗೋಗೋದು ಆ ಪಾತ್ರೆ ತೊಳೆಯೋ ಅಷ್ಟರಲ್ಲಿ. ಹಿಂಗೆ ಮತ್ತು ಅದನ್ನೆಲ್ಲ ನೋಡಿಕೊಂಡು ಮತ್ತು ಅದಕ್ಕೆ ಸಿಂಕ್ ಹಾಕಿಸ್ಕೊಂಡು ಒಳಗಡೆನೆಲ್ಲ ಸ್ವಲ್ಪ ಆವಾಗಲೂ ತೊಳ್ಕೊಬೋದು ಅಂತಂದು ಒಳಗಡೆ ಒಂದು ಸಿಂಕ್ ಹಾಕಿಸ್ಕೊಂಡ್ವಿ. ಇನ್ನು ಅಷ್ಟರಲ್ಲಿ ಈ ಬೀಡಿ ಎಲ್ಲ ಸ್ವಲ್ಪ ನೀರು ಹಾಕ್ಬಿಡೋಣ, ನೆಂದ್ಕೊಂಡ್ಲಿ ಕಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೆನೆಸ್ಬಿಟ್ಟೆ. ಪಾತ್ರೆ ಆಗೋಷ್ಟರಲ್ಲಿ ಅದು ಸ್ವಲ್ಪ ನೆಂದ್ಕೊಳ್ಳುತ್ತೆ. ಸುಮಾರು ಎಲ್ಲನೂ ಒಂದು 2 ಟಬ್ ಪಾತ್ರೆ ಇದ್ದಾವೇನೋ. ನೆನೆ ತೊಳೆಯೋಣ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲೇ ನಮಗಿನ್ನು ಫೋನ್ ಬಂತಲ್ಲ, ಇನ್ನು ಆ ಕಡೆ ಹೊರಟ್ವಿ. ರಾತ್ರಿ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ರಾತ್ರಿ ತೊಳೆಯೋಕ್ಕಾಗಲಿಲ್ಲ. ಅದಕ್ಕೆ ಇನ್ನು ಬಿಡತ್ತಿಂದು ಬೆಳಗ್ಗೆ ತೊಳ್ಕೊಳೋದು ಅಂತಂದು ಇನ್ನು ಸುಮ್ಮನೆ ಆಗಿಬಿಟ್ಟೆ. ಇನ್ನು ಬೆಳಗ್ಗೆನೂ ಇನ್ನು ತಿಂಡಿ ಅದು ಇದು ಅನ್ನೋಷ್ಟು ಫಸ್ಟ್ ತಿಂಡಿ ಮಾಡಿಬಿಟ್ಟು ಅವ್ರು ತಿಂಡಿ ಹೊರಡ್ತಾರೆ, ಆಮೇಲೆ ನಿಧಾನಕ್ಕಿರೋ ಕೆಲಸ ನಾನು ಮಾಡ್ಕೋಬೋದು ಅಂತ ಫಸ್ಟ್ ತಿಂಡಿ ಮನೆಗಳು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಪಾತ್ರೆ ಎಲ್ಲ ಟಬ್ಬಿಗೆ ತುಂಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು, ಇದರಲ್ಲಿ ಜಾಸ್ತಿ ಬರೀ ತಟ್ಟೆಗಳು ಲೋಟಗಳು ಅವೇ ಜಾಸ್ತಿ ಇದ್ದಾವೆ. ದೊಡ್ಡ ಪಾತ್ರೆಗಳೇನು ಜಾಸ್ತಿ ಆಗಿಲ್ಲ. ಇನ್ನು ನೆನ್ನೆ ಮಧ್ಯಾಹ್ನದಿಂದ ಆಗಿರೋ ಪಾತ್ರೆ, ನೆನ್ನೆ ಮಧ್ಯಾಹ್ನ ಮತ್ತು ರಾತ್ರಿ ಒಂದು ಸ್ವಲ್ಪ ಬೆಳಗ್ಗೆ ತಿಂಡಿ ತಿಂದಿರೋವು ಅವು. ನನಗಂತೂ ಈ ಬಿಸಿಲಲ್ಲಿ ಕೂತ್ಕೊಂಡು ತೊಳೆಯೋ ಅಷ್ಟೊತ್ತು ಸಾಕಾಗೋಯ್ತು.
ಮತ್ತು ಈ ಬಿಸಿಲಾಗಿ ಬಯಲು ಕೆಲ್ಸಕ್ಕೆ ಹೋಗೋರಲ್ಲ ಪಾಪ ಅವರೆಲ್ಲ ಹೆಂಗಿರ್ತಾರೆ ಏನೋ ಬಿಸಿಲಲ್ಲಿ ಅಂತ ಅನ್ನಿಸಿದೆ. ಸ್ವಲ್ಪ ಅಭ್ಯಾಸ ಆದರೆ ಪರವಾಗಿಲ್ಲ, ಬಿಸಿಲಲ್ಲಿ ಕೂಡ ಕೆಲಸ ಮಾಡ್ಕೊಬೋದು. ನಾವೇ ಯಾವಾಗೂ ನೆರಳಲ್ಲೇ ಇರ್ತೀವಲ್ಲ, ಯಾವಾಗಾದ್ರೂ ಒಂದ್ಸಲ ಈ ಥರ ಬಿಸಿಲಿಗೆ ಬಂದರೆ ಯಪ್ಪ ಬಿಸಿಲು ನೋಡಿ ಹೆಂಗೈತೆ ಅಮ್ಮಂಗೆ ಆಗೋಗುತ್ತೆ. ಏನು ಆವಾಗ ಫಸ್ಟ್ ಆಗಿದ್ರೆ ಇನ್ನು ಪಾತ್ರೆ ಎಲ್ಲ ಹೊರ್ಗಡೆ ತೊಳ್ಕೊತಿದ್ದೆ. ಬಟ್ಟೆ ಎಲ್ಲ ಒಗೆಯೋ ಮಿಷನ್ ಏನು ಇರಲಿಲ್ವಲ್ಲ, ಹೊರ್ಗಡೆನೇ ಬಟ್ಟೆ ಒಗೆಯೋ ಸ್ವಲ್ಪ ಅಭ್ಯಾಸ ಇತ್ತು. ಇವಾಗೆಲ್ಲ ಬಟ್ಟೆನೂ ಮಿಷನ್ಗೆ ಹಾಕೋದೆ, ಮತ್ತು ಪಾತ್ರೆ ಎಲ್ಲ ಶಿಂಕಲ್ಲೇ ತೊಳ್ಕೊಂತನಲ್ಲ, ಹೊರಗಡೆ ಏನಕ್ಕೂ ಜಾಸ್ತಿ ಬಿಸಿಲಲ್ಲಿ ಬರೋಲ್ಲ. ಇನ್ನು ಹಂಗಾಗಿ ಬಿಸಿಲು ನೋಡ್ಬಿಟ್ಟು ಯಪ್ಪ ಬಿಸಿಲು ಹೆಂಗೈತೆ, ಎಷ್ಟೊತ್ತಾಯ್ತು ತೊಳೆಯೋ ಅಷ್ಟೊತ್ತಿಗೆ ಅನ್ನಿಸ್ಬಿಡ್ತು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನನಗಿನ್ನೂ ಬಟ್ಟೆನೂ ಇದ್ದಾವೆ ಸುಮಾರು. ಅಂದರೆ ಬಟ್ಟೆ ಹಾಕಿನ ಒಂದು 3-4 ದಿನದ ಮೇಲೇ ಆಯಿತು ಬಟ್ಟೆಗಳು ಮಿಷನ್ಗೆ ಹಾಕಲಿಲ್ಲ. ಲಿಕ್ವಿಡ್ ಖಾಲಿಯಾಗಿತ್ತು. ಇನ್ನು ತರೋಣ ಅಂದರೆ ಬಸ್ ಸ್ಟ್ಯಾಂಡ್ ನಮ್ಮ ಮನೆಯವ್ರಿಗೂ ಬಿಡವಿಲ್ಲ ತಗೊಂಡು ಬರೋಕ್ಕೆ. ಹಂಗಾಗಿ ಇನ್ನು ಲಿಕ್ವಿಡ್ ತರಿಸಿದ್ದು. ಹಂಗಾಗಿ ಇವಾಗ ಪಾತ್ರೆ ಎಲ್ಲ ಮುಗಿದ್ವು. ಇದು ಮುಗಿಸ್ಕೊಂಡು ಇನ್ನು ನೆಕ್ಸ್ಟಿನ ಬಟ್ಟೆ ಇನ್ನೂ 1-2-3 ಟ್ರಿಪ್ಗಿದ್ದಾವೆ. ಫಸ್ಟ್ ಇವಾಗಲಿ ಅಂತ ಒಂದು ಟ್ರಿಪ್ಗೆ ಹಾಕ್ತೆ, ಮತ್ತು ನಾಳೆ ನಾಡ್ದು ಹಂಗೆ ಒಂದೇ ಸಲ ಹಾಕಿದ್ರೆ ಅವು ಮಿಷನ್ನು ಸ್ವಲ್ಪ ಕೆಟ್ಟೋಗೋ ಇದಿರುತ್ತೆ. ಡೈಲಿ ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯಾವಾಗಾದ್ರೂ ಒಂದೊಂದ್ಸಲ ನಂಗೆ ಟೈಮ್ ಇಲ್ದಿದ್ದಾಗ ಹಂಗೆ 1-2 ಟ್ರಿಪ್ ಹಂಗೆ ಹಾಕ್ತಾಯಿರ್ತೀನಿ ಅಷ್ಟೇ. ಮಾಮೂಲಿ ಡೈಲಿ ಆದರೆ ಒಂದು ಟ್ರಿಪ್ಪೇ ಬಟ್ಟೆಗಳು ಹಾಕೋದು, ಜಾಸ್ತಿ ಹಾಕೋಕೆ ಹೋಗಲ್ಲ. ಯಾಕೆಂದರೆ ಅವು 2-3 ಟ್ರಿಪ್ ಹಾಕಿದ್ರೆ ಅವು ಜಾಸ್ತಿ ತಿರುಗ್ಸೋಕ್ಕಾಗಲ್ವಲ್ಲ ಮಿಷನ್ನು, ಮತ್ತು ಆಮೇಲೆ ಕೆಟ್ಟರೆ ಅವು ಅಂತ ಹೇಳ್ಬಿಟ್ಟು ಒಂದೊಂದು ಟ್ರಿಪ್ಗೆ ಹಾಕ್ಕೊಂತೀವಿ ಸ್ವಲ್ಪ. ಈ ಲಿಕ್ವಿಡ್ ನಮಗೊಂದು 1 ಲೀಟ್ರ್ ತಂದರೆ ಒಂದು 20-25 ದಿನ ಅಷ್ಟೇ, ಒಂದು ತಿಂಗಳೆಲ್ಲೂ ಬರೋಲ್ಲ. ಡೈಲಿ ಬಿಚ್ಚಾಕೋ ಬಟ್ಟೆಗಳೆಲ್ಲ ಅದಕ್ಕೆ. ನಮ್ಮ ಮನೇಲಿ ಇಲ್ಲೇ ಹೇಳ್ತಾ ಇದ್ದಾಳೆ, ನೀನು 1 ಲೀಟ್ರ್ ತಗೊಂಡಿದ್ಯಾ, ಅದನ್ನ ಎಷ್ಟು ಹಾಕ್ತಾಯಿದ್ಯಾ ನಿನಗೆ ಗೊತ್ತಾಗ್ತಾಯಿತ್ತು ಅಳತೆ ಅಂತ. ನಾನು ಡೈಲಿ ಹಾಕ್ತೀನಲ್ಲ, ನನಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಎಷ್ಟಿಲ್ಲ ಅಂತ. ಹಂಗಾಗಿ ಜಾಸ್ತಿ ಹಾಕೋಕೆ ಹೋಗಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತು ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತು ಈ ಬೀಡಿ ಕೆಲಸಕ್ಕೆ ಕೂತ್ಕೊಂಡೆ. ನನಗೆ ಬರೀ ಮನೆಗಳ ಕೆಲಸ ಒಂದೇ ಅಲ್ಲ, ನನಗೆ ಈ ಥರ ಬೀಡಿ ಕೆಲಸನೂ ಮಾಡ್ಕೊತೀನಿ. ಯಾಕಂದರೆ ನಾನೇನು ಟೈಮ್ ವೇಸ್ಟ್ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡು ಆ ಥರ ಟೈಮ್ ವೇಸ್ಟ್ ಮಾಡಿದ್ರೆ ಏನೂ ಬರೋಲ್ಲ. ಯಾವುದಾದ್ರು ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು. ನೀವು ಕೂಡ ಹಂಗೆ ಬ್ಯುಸಿಯಾಗಿರಿ. ಯಾಕೆಂದರೆ ಟೈಮು ಕಾಲ ಹೋಗ್ತಾ ಇರ್ತೈತಾಗಲಿ ನಮಗೇನೂ ಬರೋಲ್ಲ. ಈ ಥರ ಏನೋ ಒಂದು ಕೆಲಸ ಮಾಡಿಕೊಂಡ್ರೆ ನಾವು ಇಷ್ಟು ಮನೇಲಿದ್ದೆ ಏನೋ ಇಷ್ಟು ದುಡ್ಕೋಬೋದು. ಹಂಗೆ ನಾನು ಈ ಕೆಲಸ ಮಾಡೋದು ನಮ್ಮ ಮನೆಯವ್ರು ಸ್ವಲ್ಪ ಸಪೋರ್ಟಾಗಿರೋಣ ಅಂತಂದೇಳ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ. ಏನಂದರೆ ಈ ಕೆಲಸ ಸ್ವಲ್ಪ ನಮಗೂ ಕೂತ್ಕೊಂಡು ಬೆನ್ನು ನೋವು, ಕೈ ಕಾಲು ನೋವು ಇವೆಲ್ಲ ಇರುತ್ತವೆ. ಆದ್ರೂ ನಮಗೆ ಈ ಕಡೆ ಹಳ್ಳಿಗಳ ಕಡೆ ಫ್ಯಾಕ್ಟ್ರಿ ಈ ಥರ ಏನೂ ಇಲ್ಲ. ಹೋದ್ರೆ ಇನ್ನು ಬಿಸಿಲಲ್ಲಿ ಹೊಲದ ಕೆಲಸಗಳಿಗೆ ಬಯಲು ಕೆಲಸಕ್ಕೆಲ್ಲ ಹೋಗಬೇಕು. ನಮಗಿನ್ನು ಹೊಲದ ಕೆಲಸ ಏನೂ ಬರಲ್ವಲ್ಲ. ಹಂಗಾಗಿ ನಾವು ಇನ್ನು ಮನೇಲಿದ್ದು ಈ ಕೆಲಸ ಪರವಾಗಿಲ್ಲ ಅಂತ ನಾವು ಅಂದರೆ ನಮ್ಮ ಮನೇಲಿ ಈ ಕೆಲಸ ಚಿಕ್ಕಂದಾಗಲೇ ನಮ್ಮಮ್ಮ ಮಾಡೋದು ಹೇಳ್ರಿ. ಹಂಗಾಗಿ ಈ ಕೆಲಸ ನಾವು ಕಲ್ತ್ಕೊಂಡಿದ್ವಿ. ಪರವಾಗಿಲ್ಲ, ಈ ಕೆಲಸ ಕಲ್ತಿರೋದ್ರಿಂದ ಅಷ್ಟು ನಾವು ಸ್ವಲ್ಪ ದುಡ್ಕೋತೀವಿ. ಇದ್ರಾಗೇನು ಜಾಸ್ತಿ ಬರೋಲ್ಲ, ಆದರೂ ಪರವಾಗಿಲ್ಲ. ಇನ್ನು ಮನೆಗಳ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಒಂದು 10-11 ಗಂಟೆಗೆ ಮನೆಗಳ ಕೆಲಸ ಎಲ್ಲ ಮುಗಿದ್ಬಿಟ್ಟು ಇದು ಕೊಟ್ಕೊಂಡ್ರೆ ಮತ್ತೇನು ಸಾಯಂಕಾಲ 4 ಗಂಟೆ ಹಂಗೆ ಕೆಲಸ ಮುಗಿಸ್ಕೊಂಡು ಎದ್ದೊಳ್ತೀನಿ ಕೆಲಸದಿಂದ. ಈ ಕೆಲಸ ಏನು ಅಷ್ಟೇ ಅಂತ ಏನಿರಲ್ಲ. ನಾವು ಯಾವಾಗೂ ಫ್ರೀಯಾಗಿ ಯಾವಾಗಲೂ ಕೂತ್ಕೊಂಡು ಮಾಡಿದ್ರೂ ಈ ಕೆಲಸ ಇರುತ್ತೆ. ಇನ್ನು ನಮ್ಮ ಮನೇಲಿ ನಾನೊಬ್ಳೆಲ್ಲ ಮನೆ ಕೆಲಸ ಇದು ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಈ ಕೆಲಸ ಪರವಾಗಿಲ್ಲ, ನನಗೆ ಎಷ್ಟಾದರೆ ಅಷ್ಟು ಮಾಡ್ಕೊತೀನಿ. ವಾರಕ್ಕೆ 1-2 kg ಎಲೆ ತಗೊಂಬಂದು ಒಂದು ವಾರಕ್ಕೆ 1-2 kg ಸುತ್ತೀನಿ. ಅದಕ್ಕೆ ಒಂದು 800-900 ಬರುತ್ತೆ ಅಷ್ಟೇ, ಜಾಸ್ತಿ ಏನು ಬರೋಲ್ಲ. ಪರವಾಗಿಲ್ಲ, ನಮ್ಗೆ ಹೆಂಗೆ ಬಿಸಿಲಿಗೆ ಹೋಗಲ್ವಲ್ಲ, ಇನ್ನು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಕೆಲಸನ ಮಾಡಿಕೊಂಡು ಏನೋ ಒಂದಕ್ಕೆ ಯೂಸ್ ಆಗುತ್ತಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಕೂತ್ಕೊಂಡು ಹಿಂಗೆ ಈ ಕೆಲಸ. ಏನಂದರೆ ಈ ಕೆಲಸ ಜಾಸ್ತಿ, ಇದಕ್ಕೆ ಅಮೌಂಟ್ ಕಮ್ಮಿ ಅನ್ನಂಗೆ. ಈ ಕೆಲಸ ಬೇರೆಯವ್ರು ಯಾರಾದರೂ ನೋಡಿದ್ರೆ ಇವ್ರು ನೆರಳಲ್ಲಿ ಕೂತ್ಕೊಂಡು ಮಾಡ್ಕೊತಾರೆ ಕೆಲಸ, ಇವ್ರಿಗೇನು ಅಷ್ಟು ಇದಿರಲ್ಲ ಅಂತಾರೆ. ಆದರೆ ಈ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ಈ ಕೆಲಸ ಎಷ್ಟಿರುತ್ತೆ, ಈ ಕೆಲಸದಿಂದ ಎಷ್ಟು ಮೈ ನೋವಿರುತ್ತೆ ಅಂತಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.